ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಸನದಲ್ಲಿ ರೈತ ಸಂಘ ಪ್ರತಿಭಟನೆ ಮಾಡಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ಜಗದೀಶ್ ಸಿಂಗ್ ದಲ್ಲೆವಾಲ್ ಕಳೆದ 45 ದಿನಗಳಿಂದ ಉಪವಾಸ ಪ್ರತಿಭಟನೆ ಮಾಡಿ ತಮ್ಮ ಆರೋಗ್ಯ ಸ್ಥಿತಿಯನ್ನು ಹದಗೆಡಿಸಿಕೊಂಡಿದ್ದಾರೆ. ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕು ಅಂತ ಹಾಸನದ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ದೆಹಲಿ ರೈತರ ಹೋರಾಟವನ್ನು ಬೆಂಬಲಿಸಿ ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪ್ರತಿಕೃತಿ ದಹಿಸೋದಕ್ಕೆ ರೈತರು ಮುಂದಾಗಿದ್ದರು. ಈ ವೇಳೆ ಅನುಮತಿ ನೀಡದ ಪೊಲೀಸರು ಪ್ರತಿಕೃತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ 5 ತಿಂಗಳ ಸಂಬಳ ಹಾಗೂ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಇಟಿಎಫ್ ಸಿಬ್ಬಂದಿಗಳು ಸಚಿವ ಈಶ್ವರ್ ಖಂಡ್ರೆಗೆ ಪತ್ರ ಬರೆದಿದ್ದಾರೆ. ಮಾನವ ಮತ್ತು ಕಾಡಾನೆ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ 8 ಜಿಲ್ಲೆಗಳಲ್ಲಿ ಇರುವ ಇಟಿಎಫ್ ಪಡೆಗಳನ್ನು ರಚನೆ ಮಾಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ 32 ಜನರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಇಟಿಎಫ್ಗೆ ನೇಮಕ ಮಾಡಲಾಗಿದೆ. ಆದರೆ ಪ್ರತಿ ತಿಂಗಳ ಸಂಬಳ, ಊಟದ ಭತ್ಯೆ ಇಲ್ಲದೆ ಇಟಿಎಫ್ ಸಿಬ್ಬಂದಿಗಳು ಪರದಾಡ್ತಿದ್ದಾರೆ. ಸರಿಯಾದ ಸಮಯಕ್ಕೆ ವೇತನ ನೀಡದೇ ಇರೋದ್ರಿಂದಾಗಿ ಕುಟುಂಬ ನಿರ್ವಹಣೆಗೂ ಕಷ್ಟ ಆಗ್ತಾ ಇದೆ. ಹೀಗಾಗಿ ವೇತನ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ ಅಂತ ಈಶ್ವರ್ ಖಂಡ್ರೆಗೆ ಪತ್ರ ಬರೆದಿದ್ದಾರೆ. ಮಂಗಳೂರಿನಲ್ಲಿ ಮಲಿನ ನೀರು ಪೂರೈಕೆ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿಜೆಪಿ ಶಾಸಕ ವೈ ಭರತ್ ಶೆಟ್ಟಿ ತಿರುಗೇಟು ಕೊಟ್ಟಿದ್ದಾರೆ. ಸೂರತ್ಕಲ್ನಲ್ಲಿ ಪಾಲಿಕೆ ವಾರ್ಡ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕೀಳು ರಾಜಕಾರಣ ಮಾಡ್ತಾ ಇದೆ. ನಮಗೆ ಈ ಬಗ್ಗೆ ಜನರಿಂದ ಯಾವುದೇ ದೂರುಗಳು ಬರ್ತಾ ಇಲ್ಲ. ದೂರುಗಳು ಬಂದರೆ ನಾವು ಕ್ರಮ ಕೈಗೊಳ್ತೀವಿ. ಇವರು ಯಾವ ನೀರು ಟೆಸ್ಟ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ ಅಂತ ಬಿಜೆಪಿ ಶಾಸಕ ವೈ ಭರತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ 2 ದಿನಗಳ ಕಾರ್ಯಾಚರಣೆ ಬಳಿಕ ಮೊಸಳೆ ಸೆರೆಯಾಗಿದೆ. ಮುಧೋಳ ತಾಲೂಕಿನ ಸೊರಗಾವಿ ಗ್ರಾಮದ ರೈತನ ತೋಟದ ಬಾವಿಯಲ್ಲಿ ಮೊಸಳೆಯೊಂದು ಬೀಡುಬಿಟ್ಟಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿಗಳ ನೇತೃತ್ವದಲ್ಲಿ 2 ದಿನಗಳ ಕಾರ್ಯಾಚರಣೆಯಲ್ಲಿ ಬಾವಿಯ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಸಿ ಮೊಸಳೆಯನ್ನ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿದ ಮೊಸಳೆಯನ್ನ ಆಲಮಟ್ಟಿ ಹಿನ್ನೀರಿಗೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರು ನಗರದ ನಾಗಸಂದ್ರ ರುಕ್ಮಿಣಿ ನಗರದಲ್ಲಿ ಆರ್ಯ ಫ್ಯಾಷನ್ ಬಟ್ಟೆ ಗಾರ್ಮೆಂಟ್ಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜನವರಿ 13ರಂದು ಬೆಳಗಿನ ಜಾವ ಸಂಭವಿಸಿದ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ನಾಶವಾಗಿದ್ದು, ಸುಮಾರು 3 ಕೋಟಿ ಬೆಲೆ ಬಾಳುವಂತಹ 150 ಮಷಿನ್ಗಳು ಸುಟ್ಟು ಕರಕಲಾಗಿವೆ. ಚಿಕ್ಕಮಗಳೂರು ನಗರದಿಂದ ಅರಸೀಕೆರೆಗೆ ಸಂಚಾರ ಮಾಡುತ್ತಿದ್ದ ಲಾರಿಯೊಂದು ಜನವರಿ 12ರ ಮಧ್ಯರಾತ್ರಿಯಂದು ಹೊತ್ತಿ ಉರಿದಿದೆ. ಕಡೂರು ತಾಲೂಕಿನ ಮಂಜಿಹಳ್ಳಿ ಸಮೀಪ ಈ ಘಟನೆ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಲಾರಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಜನವರಿ 12ರಂದು ಸಂಜೆ 5 ಗಂಟೆಗೆ ಲಾರಿ ಕೆಟ್ಟು ನಿಂತಿತ್ತು. ಮರುದಿನ ಬೆಳಗ್ಗೆ ರಿಪೇರಿಗೆ ಬರುತ್ತೆ ಅಂತ ಲಾರಿ ಚಾಲಕ ಲಾರಿಯಲ್ಲೇ ಮಲಗಿದ್ದ. ಮಧ್ಯರಾತ್ರಿ 12:30ರ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬೆಳಗಾವಿಯಲ್ಲಿ ಮತ್ತೆ ನಾಡದ್ರೋಹಿ ಎಂಇಎಸ್ ಪುಂಡಾಟ ಮುಂದುವರಿತಾ ಇದೆ. ಬೆಳಗಾವಿ ಮರಾಠ ಮಂದಿರದಲ್ಲಿ ಯುವ ಸಮಾವೇಶ ನಡೆಸುವ ಮೂಲಕ ಗಡಿ ವಿವಾದದ ಹೋರಾಟದಲ್ಲಿ ಯುವಕರನ್ನ ಸೆಳೆಯುವಂತಹ ಒಂದು ಯತ್ನ ನಡೆದಿದೆ. ಸಭೆಯಲ್ಲಿ ಮಹಾರಾಷ್ಟ್ರ ಶಾಸಕ ರೋಹಿತ್ ಪಾಟೀಲ್ ಆತನನ್ನು ಕರೆಸಿ ಗಡಿ ವಿವಾದ, ಭಾಷಾ ವಿವಾದ ಜೀವಂತವಾಗಿ ಇಡೋದಕ್ಕೆ ಸಭೆ ಮಾಡಲಾಗಿದೆ. ರಾಜಕೀಯವಾಗಿ ಸೋತು ಸುಣ್ಣವಾಗಿರುವ ಎಂಇಎಸ್ ಈಗ ಯುವ ಪೀಳಿಗೆಯನ್ನ ಸೆಳೆಯೋದಕ್ಕೆ ಎಲ್ಲಿಲ್ಲದ ಕಸರತ್ತು ಮಾಡ್ತಾ ಇದೆ. ನೆದರ್ಲೆಂಡ್ಸ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ನಿಂದ ವಿಶ್ವದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಇರುವಂತಹ ನಗರಗಳ ಪಟ್ಟಿ ಬಿಡುಗಡೆಯಾಗಿದೆ. ಶ್ರೀಲಂಕಾದ ಕೊಲಂಬಿಯಾ ಮೊದಲನೇ ಸ್ಥಾನದಲ್ಲಿ ಇದ್ದು, 2ನೇ ಸ್ಥಾನದಲ್ಲಿ ಭಾರತದ ಕೋಲ್ಕತ್ತಾ ಹಾಗೂ ಸಿಲಿಕಾನ್ ಸಿಟಿ. ಬೆಂಗಳೂರಿಗೆ 3ನೇ ಸ್ಥಾನ ಲಭಿಸಿದೆ. ಬೆಂಗಳೂರಿನಲ್ಲಿ ನಿಧಾನಗತಿ ಸಂಚಾರ ದಟ್ಟಣೆ ಪ್ರತಿ ಗಂಟೆಗೆ 34.1ರಷ್ಟಿದ್ದು, ಪುಣೆ, ಲಂಡನ್ ನಗರದಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆ ಇದೆ ಅಂತ ವರದಿ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರಿಗೆ ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024ರ ಪ್ರಶಸ್ತಿ ಲಭಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತಿಮ ಸುತ್ತಿನಲ್ಲಿ ಗೆದ್ದ ಡಾಕ್ಟರ್ ಪ್ರಿಯಾ
ಆಕರ್ಷಣೀಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಜೊತೆಗೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಗೌರವಕ್ಕೂ ಕೂಡ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಪಾತ್ರರಾಗಿದ್ದಾರೆ. ವೃತ್ತಿಯಿಂದ ಪಶುಪಾಲನಾ ವೈದ್ಯರಾಗಿರುವ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಮಂಡ್ಯದ ಮದ್ದೂರಿನ ಕರ್ನಲ್ ಸಂಜೀತ್ ಜೊತೆ ಮದುವೆಯಾಗಿದ್ದರು. ಕಳೆದ 2 ದಶಕಗಳಿಂದ ಮದ್ದೂರಿನಲ್ಲೇ ವಾಸವಿರುವ ಡಾಕ್ಟರ್ ಪ್ರಿಯಾ ಸೇನೆಯ ಕೆಲಸಗಳ ಕಾರ್ಯಗಳಲ್ಲೂ ಕೂಡ ತಲ್ಲೀನರಾಗಿದ್ದಾರೆ. ಮಾವ ಪ್ರೋಬಿ ಸಿದ್ದೇಗೌಡ ಮದ್ದೂರಿನ HK ವೀರಣ್ಣಗೌಡ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾಗಿದ್ದಾರೆ.